ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ಬರ್ರಿ ನಾವು ಆರಾಮದೆವು. ಇವತ್ತು ಟೊಮೆಟೊ ಹಾಕಿ ಅಕ್ಕಿ ಹಪ್ಪಳ ಮಾಡೋಣ್ರಿ. ಆಯಿತಾ? ಇಲ್ಲಿ ಏನೇನು ಬೇಕು ಸಾಮಾನು ಅನ್ನೋದು ಹೇಳ್ತಾನೆ ರೀ. ಫಸ್ಟ್ ಎಳೆ ತೊಗೋಬೇಕ್ರಿ. ಆಮೇಲೆ ಅಜ್ವಾನ ತೊಗೋಬೇಕು. ಅಜ್ವಾನ ಅಂದ್ರೆ ಓಂಕಾಳು ತೊಗೋಬೇಕ್ರಿ. ಮತ್ತು ಬೆಳ್ಳುಳ್ಳಿ ತೊಗೋಬೇಕ್ರಿ. ಆಮೇಲೆ ಶುಂಠಿ ತೊಗೋಬೇಕ್ರಿ. ಎಷ್ಟು ಬೆಳ್ಳುಳ್ಳಿ ತೊಗೊಂಡಿರ್ತಲ್ಲ ಅದರ ಅರ್ಧ ಶುಂಠಿ ತೊಗೋಬೇಕ್ರಿ. ಮತ್ತು ಅಚ್ಚ ಖಾರದ ಪುಡಿ ತೊಗೋಬೇಕ್ರಿ. ಮತ್ತು ಹಪ್ಪಳ ಖಾರ ತೊಗೋಬೇಕ್ರಿ. ಹಪ್ಪಳ ಖಾರ ಹಾಕ್ಲಿಕ್ಕಂದ್ರೆ ಇದನ್ನು ಹಪ್ಪಳ ಚೆಂದಂಗೆ ಇದನ್ನಾಗ ಆಗಲ್ರಿ. ಅಂದ್ರೆ ಹಪ್ಪಳ ಖಾರ ಇದು ಏನು ಕೆಲಸ ಮಾಡ್ಬೇಕಂದ್ರೆ ಸೋಡಾ ಹಾಕ್ತೇವಲ್ರಿ ಬಜ್ಜಿ ಮಾಡೋತ್ನಾಗೆಲ್ಲ, ಹಂಗೆ ಇದು ಹಪ್ಪಳ ಖಾರ ಈ ಥರ ಕೆಲಸ ಮಾಡ್ತೈತ್ರಿ. ಹಪ್ಪಳ ಖಾರ ಹಾಕೋದು ಮರಿಬೇಡ್ರಿ. ಹಾಕ್ಲಿಕ್ಕಂದ್ರೆ ಒಂದು ಸ್ವಲ್ಪ ಇದನ್ನ ಆಗಂಗಿಲ್ಲ ರೀ, ಅವು ಉಬ್ಬಂಗಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ತೊಗೊಂಡು ಉಪ್ಪು ತೊಗೋಬೇಕ್ರಿ. ಮತ್ತು ಇಲ್ಲಿ ಟೊಮೆಟೊ ತೊಗೋಬೇಕ್ರಿ. ನಾನು 4 ದೊಡ್ಡ ಟೊಮೆಟೊ ತೊಗೊಂಡ್ರೆ ನಿಮಗೆ ಹೆಚ್ಚಬೇಕಾದ್ರೆ ಹೆಚ್ಚು ಟೇಸ್ಟ್ ಇದ್ರೆ ಭಾಳ ಹುಳಿ ಹಾಕಿದ್ರೆ ಹುಳಿ ಆಗ್ತೈತ್ರಿ. ಅದಕ್ಕೆ 4 ಸಾಕ್ರಿ. ಮತ್ತು ಇದೆಲ್ಲ ಸಾಮಾನಿಗೆ ಎಷ್ಟು ಅಂದ್ರೆ 2 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರಿ. ತೋರಿಸ್ತೀನಿ ಗಪ್ಪ. ಈ ಗ್ಲಾಸ್ದಿಂದ 2 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರಿ. ಈ 2 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟಿಗೆ 3 ಗ್ಲಾಸ್ ಆಗುವಷ್ಟು ನೀರು ಹಾಕೇನ್ರಿ. ಅಂದ್ರೆ 1 ಗ್ಲಾಸ್ ಹಿಟ್ಟಿಗೆ 1.5 ಗ್ಲಾಸ್ ನೀರು ಹಾಕ್ಬೇಕು. ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಐತ್ರಿ. ಈಗ ಬರ್ರಿ ಇದನ್ನು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇದನ್ನು ಫಸ್ಟ್ ಮಿಕ್ಸರ್ನಾಗ ತಿರ್ಗೊಂಡ್ರಿ. ಆದ ಬಳಿಕ ಅದು ಸಣ್ಣ ಆದ್ಬೇಕಾ ಅದ್ರಾಗ ಇದನ್ನು ರುಬ್ಕೊಂಬರೋಣ್ರಿ. ಮುಂದಿನ ತೋರಿಸ್ತಾನೆ ನೋಡಿರಿ. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಸ್ನ್ಯಾಶ್ ಮಾಡ್ಕೊಂಬಂದೈತ್ರಿ. ಈ ಟೈಪ್ ರುಬ್ಕೋಬೇಕ್ರಿ. ಫೈನ್ ಪೇಸ್ಟ್ ಮಾಡ್ಕೋಬೇಕ್ರಿ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕ್ರಿ, ಆಮೇಲೆ ಟೊಮೆಟೊ ಹಾಕ್ಬೇಕ್ರಿ. ಇದನ್ನ ಎಲ್ಲನೂ ಇದು ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಇದು ಮಾಡ್ಕೋಬೇಕ್ರಿ. ಹಿಂಗೆ ಟೈಪ್ ಇದು ಹೊರನ ಅರಿದಿದ್ದನ್ನು ಇರ್ತೈತಲ್ಲ ಅದನ್ನು ಹಾಕಿರಿ. ಎಲ್ಲ ಹಿಂಗೆ ಬೀಜ ಎಲ್ಲ ಸಪ್ರೇಟ್ ನಿಲ್ತೈತ್ರಿ. ಅಂದ್ರೆ ಹಪ್ಪಳ ಹರಿಬಾರ್ದಂತೆ ಇದೆಲ್ಲ ಬೀಜ ಮತ್ತು ಶುಂಠಿ ಇದನ್ನು ಇರ್ತೈತಲ್ಲ ಅದನ್ನೆಲ್ಲ ಹಿಂಗೆ ತಕ್ಕೋಬೇಕು. ಆಯ್ತು ರೀ. ಇನ್ನು ಮುಂದಿನ ಸ್ಟೆಪ್ ಇದು ಟೊಮೆಟೊ ಇದನ್ನು ಹಾಕಿದ್ದು ಕುದಿಸ್ಕೊಳ್ಳೋದು. ಬರ್ರಿ ಹೆಂಗೆ ಕುದಿಸ್ಕೊಳ್ಳೋದನ್ನು ತೋರಿಸ್ತೀನಿ ನೋಡ್ರಿ. ಇದು ಟೊಮೆಟೊ ಹಸಿ ವಾಸನೆ ಹೋಗುತ್ತನ ಹಿಂಗೆ ಇದನ್ನು ಮಾಡ್ಕೋಬೇಕ್ರಿ. ಈಗ ಕುದಿಯಾತೈತಿ ನೋಡ್ರಿ. ಗಟ್ಟಿ ಆಗುತ್ತಾನ ಟೊಮೆಟೊ ಒಂದು ಸ್ವಲ್ಪ ಕುದಿಸ್ಕೋಬೇಕ್ರಿ. ಇದು ಹಸಿದು ಇರ್ತೈತಿಲ್ಲ, ಹಸಿದು ಇದನ್ನು ಆಗಬಾರ್ದು ಅಂತ ಹೇಳಿ ಕುದಿಸ್ಕೋಬೇಕ್ರಿ. ಇದ್ರಾಗ ನೀರೆಲ್ಲ ಹೋಗ್ಬೇಕ್ರಿ, ಗಟ್ಟಿ ಆಗುತ್ತೆ. ನೋಡಿರಿ ಟೊಮೆಟೊ ಕುದಿಯಾಕೈತ್ರಿ. ನೀವು ಕುದಿಯಾಕತ್ತ ಟೈಮ್ನಾಗ ಇದೇನು ಮಸಾಲೆ ಖಾರ ಇಟ್ಕೊಂಡಿದ್ರಲ್ಲ ಇದನ್ನು ಹಾಕಿರಿ. ಆಮೇಲೆ ಇದು ಓಂಕಾಳು ಮತ್ತು ಎಳ್ಳು ಹಾಕಿರಿ. ನೋಡಿರಿ ಭಾಳ ಓಂಕಾಳು ಮತ್ತು ಎಳ್ಳು ಹಾಕೋದ್ರಿಂದ ಏನಾಗ್ತೈತಂದ್ರೆ ಇದನ್ನು ಹಪ್ಪಳ ಹರಿತಾವ್ರಿ. ಅದಕ್ಕೆ ನೋಡಿ ಹಾಕಿರಿ, ಭಾಳ ಇದನ್ನು ಹಾಕೋಬೇಡ್ರಿ. ಈಗ ಆಗೈತ್ರಿ. ಈಗ 2 ಗ್ಲಾಸಿಗೆ 3 ಗ್ಲಾಸ್ ನೀರು ಈ ಸೈಡ ಕುದಿಯಾಕೆ ಇಟ್ಕೊಂಡಿದ್ರು ಇದ್ರಾಗ ಹಾಕೋಣರಿ. ಈಗ ನೀರು ಪೂರ್ತಿ ಇದ್ರಾಗೆಲ್ಲ ಕುದೀರಿ. ಇದನ್ನು ಕುದಿ ಬರೋತನ ಕುದಿಸ್ಕೊಳ್ಳೋಣ. ನೀರು ಈ ಟೈಪ್ ಕುದಿಯಾತಾವ್ರಿ. ಈ ಕುದಿಯಾಕತ್ತ ಟೈಮ್ನಾಗ ಇದು ಹಪ್ಪಳ ಖಾರ ಇಟ್ಕೊಂಡಿದ್ದು ನೋಡ್ರಿ, ಇಷ್ಟು ಹಪ್ಪಳ ಖಾರ ಹಾಕ್ರಿ. ಆಮೇಲೆ ಇದು ಇದ್ರ ಮಾಪಾಗೋಷ್ಟು ಉಪ್ಪು ನೋಡಿ ಹಾಕಿರಿ. ಯಾಕಂದ್ರೆ ಆಲ್ರೆಡಿ ಹಪ್ಪಳ ಖಾರ ಒಳಗೆ ಉಪ್ಪು ಇರ್ತೈತ್ರಿ. ಉಪ್ಪಿನ ಅಂಶ ಇರ್ತೈತ್ರಿ. ಒಂದು ಸ್ವಲ್ಪ ನೋಡಿ ಕಡಿಮೆ ಹಾಕಿರಿ. ಈಗ ಇದು ಹಿಟ್ಟು ಏನು ಇಟ್ಕೊಂಡಿದ್ರಲ್ಲ ಇದು ಹಿಟ್ಟೆಲ್ಲ ಹಾಕೋರಿ. ನೋಡಿರಿ ಕರೆಕ್ಟ್ ಮೆಜರ್ಮೆಂಟ 1 ಗ್ಲಾಸಿಗೆ 1.5 ಗ್ಲಾಸ್ ನೀರು ಹಾಕ್ಬೇಕು. ಈಗ ಸಣ್ಣ ಉರಿ ಇಟ್ಟರೆ ಎಲ್ಲನೂ ಹಿಟ್ಟು ಮಿಕ್ಸ್ ಮಾಡ್ಬೇಕು. ನಾವು ಅಕ್ಕಿ ರೊಟ್ಟಿ ಮಾಡೋಕೆ ತೊಗೋತೀವಲ್ಲ ಅದು ಕನ್ಸಿಸ್ಟೆನ್ಸಿ ಆಗ್ತೈತಿ. ಇದು ರೊಟ್ಟಿ ಅದಕ್ಕೂ ಹಿಟ್ಟು ಆಗ್ತೈತಿ. ಈಗ ನೋಡ್ರಿ ನೀರೆಲ್ಲನೂ ಜಕ್ಕೊಂಡೈತಿ. ಕರೆಕ್ಟಾಗಿ ಮೆಜರ್ಮೆಂಟ್ ಅನಿಸ್ತೈತಿ ನನಗೆ.
ಹೆಚ್ಚು ಸಕ್ಕರೆನೂ ತಿಳು ಆಗ್ತದೆ ರೀ, ಮತ್ತು ಕಡಿಮೆ ಹಾಕಿದ್ರೂ ಗಟ್ಟಿ ಆಗ್ತೈತಿ. ಇದು ಮೆಜರ್ಮೆಂಟ್ ಕರೆಕ್ಟ್ ಐತ್ರಿ. ಇಷ್ಟ ಹಾಕ್ರಿ. ಇನ್ನು ಇದಕ್ಕೆ ಒಂದು 5 ನಿಮಿಷ ಆಗುವಷ್ಟು, 4 ರಿಂದ 5 ನಿಮಿಷ ಇದ್ರದ್ದು ಹುಗಿ ಮೇಲೆ ಒಂದು ಸ್ವಲ್ಪ ಇದನ್ನು ಮಾಡಾಕ್ಬಿಡ್ರಿ. ಒಂದು 5 ನಿಮಿಷ ಮುಚ್ಚಿ, ಭಾಳ ಇಡೋದು ಬೇಡ್ರಿ. ಒಂದು 5 ನಿಮಿಷ, 5 ನಿಮಿಷ ಆದ್ರೂ ಮುಂದಿನ ಪ್ರೊಸೆಸ್ ಹೇಳ್ತೀನಿ. ಮಾತ್ರ ಒತ್ತಿ ಆಡ್ಬೇಕು. ಒಂದು 5 ರಿಂದ 5 ನಿಮಿಷ. ನೋಡಿರಿ, ಹಿಟ್ಟೊಳಗೆ ಹಿಂಗೆ ಹುಗಿ ಬರತ್ತೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಹಿಟ್ಟು ಕೆಳಗೆ ತಗೊಳ್ಳೋಣ್ರಿ. ಇದನ್ನೆಲ್ಲ ಚೆಂದಾಗಿ ಮೆದ್ಕೊಳ್ಳೋಣ. ಈ ಅದಕ್ಕೆ ಬಂದೈತೆ ನೋಡಿರಿ, ಈ ಹದ ಅದಕ್ಕಿದ್ರೆ ಇನ್ನು ಇದನ್ನು ಮೆದ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ್ರೆ ಬರ್ರೀಗ ಇದು ಹಿಟ್ಟೆಲ್ಲನೂ ಹೆಂಗೆ ನಾದ್ಕೊಳ್ಳೋದಕ್ಕೆ ತೋರಿಸ್ತೀನಿ. ಇಲ್ಲಿ ಒಂದು ಹಸಿದ ಬಿಳಿದ ಅರಿವಿ ತೊಗೋಬೇಕ್ರಿ. ಅದನ್ನು ಬಿಳಿ ಅರಿವಿ ತೊಗೊಂಡ ಇದ್ರಾಗ ಹಿಂಗೆ ನಾದ್ಕೋಬೇಕ್ರಿ. ಅಂದ್ರೆ ಯಾಕೆ ಇದ್ರ ಸ್ಟೆಪ್ ಹೇಳ್ತೇನೆಂದ್ರೆ ರೀ, ಹಿಟ್ಟು ಬಿಸಿದು ಭಾಳ ಇರ್ತದೆ ರೀ. ಬಿಸಿದಿರೋದ್ರಿಂದ ಕೈ ಹೆಚ್ಚಾಕೆ ಕೊಡಂಗಿಲ್ಲ. ಕೈ ಹೆಚ್ಚೋದ್ರಿಂದ ಮಿದ್ದಾಕಾಗಂಗಿಲ್ಲ ರೀ. ಅದಕ್ಕೆ ಹಿಂಗೆ ಇದ್ರ ಮಾಡಬೇಕು. ಹಿಟ್ಟೆಲ್ಲ ಹಿಂಗೆ ಕನಕಟ್ಟಾಗಿ ನಾದ್ಕೋಬೇಕು. ಎಲ್ಲ ಹಿಂಗೆ ನಾದ್ಕೊಂಡ್ರೆ ನಾದ್ಬೇಕು. ಮುಂದಿನ ಹೆಂಗೆ ಮಾಡಿ ನೋಡಿ. ಹಿಟ್ಟೆಲ್ಲ ಮೆದ್ಕೊಂಡೇವ್ರಿ. ಇವತ್ತಿನಾಗ ಹಿಂಗೆ ಸಣ್ಣ ಈಗ ಇದನ್ನು ಮಾಡ್ತೇವ್ರಲ್ಲ, ಉದ್ದಿನ ವಡೆ ಮಾಡ್ತೇವಲ್ಲ, ಆ ಸೈಜ್ಗೆ ನೋಡ್ರಿ. ಹಿಟ್ಟು ಕೈಗೆ ಹತ್ತಂಗಿಲ್ಲ. ಇದು ಕರೆಕ್ಟ್ ಐತನೈತ್ರಿ. ಹಿಂಗೆ ಮಾಡಿ ಒಂದು ಇಂಥ ಚಾಣಿಗೆ ತೊಗೋಬೇಕ್ರಿ. ಎಲ್ಲನೂ ಈ ಟೈಪ ಉಂಡೆ ಮಾಡಿ ಇಟ್ಕೋಬೇಕ್ರಿ. ಈ ಟೈಪ್ ನೋಡಿ, ಉದ್ದಿನ ವಡೆ ಟೈಪ ಉಂಡೆ ಮಾಡಿ ಇಟ್ಕೋಬೇಕ್ರಿ. ನೋಡ್ರಿ, ಈ ಟೈಪ ಎಲ್ಲನೂ ಉಂಡೆ ಮಾಡಿ ಇಟ್ಕೋಬೇಕ್ರಿ. ಇದು ಹಿಟ್ಟು ತೂಕಲೆ ನೋಡ್ರಿ, ಅರ್ಧ kg ಹಿಟ್ಟು ಐತ್ರಿ. ಒಬ್ಬರೇ ಮಾಡೋರಿದ್ರಂದ್ರೆ ಅರ್ಧ kg ಹಿಟ್ಟು ಒಬ್ರಿಗೆ ಸಫಿಷಿಯೆಂಟ್ ಐತ್ರಿ. ಯಾಕಂದ್ರೆ ಬಿಸಿದ ಮಾಡೋದಾಗ್ತೈತ್ರಿ. ಅದರಿಂದ ಭಾಳ ಮಾಡ್ಕೊಂಡು ಇದೇ ಮಾಡ್ಕೊಕ್ಕೆ ಹೋಗ್ಬೇಡ್ರಿ. ಇಷ್ಟು ಪರ್ಫೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಅರ್ಧ kgದು ಐತ್ರಿ. ಅರ್ಧ kgದು ಒಬ್ಬರು ಮಾಡೋಕೆ ಇದನ್ನ ಆಗ್ತೈತ್ರಿ. ಬರ್ರಿ ಈಗ ಇದನ್ನು ಉಗಿದ ಮೇಲೆ ಹೆಂಗೆ ಕುದಿಸ್ಕೊಳ್ಳೋದನ್ನು ತೋರಿಸ್ತಾನೆ ರೀ. ನೋಡ್ರಿ, ಈ ಚಾಣಿಗೆಗೆ ಎಣ್ಣೆ ಹಚ್ಚಿ ಇದನ್ನು ಮಾಡ್ಬೇಕ್ರಿ. ಇದ್ರಾಗ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿರಿ. ಇದನ್ನು ಮಾಡ್ಕೊಳಕ್ಕೆ ಇಟ್ಕೋಬೇಕ್ರಿ. ಮತ್ತು ಇದನ್ನು ಹಿಂಗೆ ಉಗಿದ ಮೇಲೆ ಇದು ಮಾಡ್ಕೋಬೇಕ್ರಿ. ಯಾಕೆ ಉಗಿದ ಮೇಲಪ್ಪ ಅಂದ್ರೆ, ಇದು ಲರ್ನರ್ಸ್, ಈ ಕಲಿಯವ್ರು ಇದ್ದಿರ್ತಾರಲ್ಲ ಅವ್ರಿಗೆ ಗಂಟು ಆಗ್ತೈತಿ. ಅದಕ್ಕೆ ಕಲಿಯೋದು ಈಸಿ ಆಗಲಿ ಅನ್ನೋ ಮೆಥಡ್ದಿಂದ ಹೇಳಿ. ಇದೇನು ನಾವು ಇದನ್ನು ಮಾಡಕ್ಕೆ ತೊಗೊಂಡಿದ್ರಲ್ಲ, ಅದು ಅರಿವಿನ ಇದನ್ನು ಮಾಡಿರಿ. ಮತ್ತು ಒಟ್ಟು ಎಲ್ಲೂ ಹೋಗಬಾರ್ದಂಗೆ ಒಂದು 15 ರಿಂದ 20 ನಿಮಿಷ ಬೇಕಾಗ್ತೈತೆ ರೀ. ಹಿಟ್ಟು ಕಲರ್ ಚೇಂಜ್ ಆಗ್ತೈತೆ. ಅವಾಗ ತೆಗೆದು ತೋರಿಸ್ತಾನೆ ನಮಗೆ. 15 ರಿಂದ 20 ನಿಮಿಷ ಒಟ್ಟು ಹುಗಿ ನೋಡ್ರಿ. ಸೈಡಕ್ಕೆ ಎಲ್ಲಿಂದೂ ಹೋಗಾತಿಲ್ಲ. ಹೀಗೆ ಮಾಡಿ ಸಣ್ಣ ಲೋ ಫ್ಲೇಮ್ನಾಗ ಇಡಬೇಕು. ಅಗದಿ 0 ನಂಬರ್ ಮೇಲೆ ಇಟ್ಟು ಇದನ್ನು ಮಾಡ್ಕೋಬೇಕ್ರಿ. ನೋಡ್ರಿ, ಈಗ 10 ನಿಮಿಷ ಆಗೈತೆ ರೀ. ಈಗ ಹಿಟ್ಟಿನ ಕಲರ ಚೇಂಜ್ ಆಗೈತ್ರಿ. ಮತ್ತು 10 ನಿಮಿಷ ಉಲ್ಟಾ ಈ ಕಡೆ ಮಾಡಿ ಉಲ್ಟಾ ಮಾಡಿ ಹಾಕೊಳ್ಳೋಣ್ರಿ. ಎಲ್ಲ ನೋಡಿರಿ, ಈ ಟೈಪಾಗಿ ಕಡ್ತಾರ ಹೆಲ್ಪ್ ತೊಗೊಂಡು ಎಲ್ಲನೂ ಉಲ್ಟಾ ಮಾಡ್ಕೊಳ್ಳಿ. ನೋಡಿರಿ, ಇದ್ರ ಕಲರ್ ಚೇಂಜ್ ಆಗ್ಯಾವಿದ್ರು ಹಿಟ್ಟು ಗೊತ್ತಾಗ್ತೈತ್ರಿ. ಇಲ್ಲಿ ನೋಡಕ್ಕೆ ಇವತ್ತು ಎಲ್ಲನೂ ಹಿಂಗೆ ಉಲ್ಟಾ ಮಾಡಿ ಮಾತ್ರ 10 ನಿಮಿಷ ಇಡ್ಬೇಕ್ರಿ. ಈಗ ಗ್ಯಾಸ್ ಆಫ್ ಮಾಡಿರಿ. ಇದ್ರಾಗಿಂದ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟೇ ತಗೊಳ್ರಿ. ಉಳ್ಕೋದು ಅಲ್ಲೇ ಮುಚ್ಚಿಟ್ಬಿಡ್ರಿ. ಮತ್ತು ಇದನ್ನು ಹೆಂಗೆ ಕಲಿಸ್ಕೊಳ್ಳೋದು ಅನ್ನೋದು ಮತ್ತೆ ತೋರಿಸ್ತಾನೆ ಬರ್ರಿ. ನೋಡಿರಿ, ಈಗ ಅರ್ಧ ಹಿಟ್ಟು ಈ ಥರ ಹಾಕೊಂಡೈತಲ್ರಿ, ಅದನ್ನು ಮತ್ತು ಆಗಳೇ ಮಾಡಿದ್ರಲ್ಲ ಹಿಟ್ಟು ನಾದ್ಕೊಂಡಿದ್ದಿಲ್ಲ, ಹಂಗೆ ಮತ್ತೆಲ್ಲ ಚೆನ್ನಾಗಿ ಒಂದು ಗಂಟು ಉಳಿದಾಗ ಹಿಂಗೆ ನಾದ್ಕೋದ್ರಿಂದ ಏನಾಗ್ತೈತ್ರಿ, ಜಲ್ದಿ ಇದನ್ನು ಆಗ್ತೈತ್ರಿ. ಹಿಂಗೆಲ್ಲಾನು ಒಂದು ಸಣ್ಣ ಎಲ್ಲೂ ಗಂಟ ಏನೂ ಉಳಿಯಂಗಿಲ್ಲ. ಹಿಂಗೆ ಒಂದು ಇದನ್ನು ಮಾಡಿ ಹದಾಕ ನಾದಪ್ಪ.
ಹಿಟ್ಟು ನಾದೋದ ಭಾಳ ಇಂಪಾರ್ಟೆಂಟ್ ಐತಿ. ಇಲ್ಲಿ ಗಡಿಬಿಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಹಿಟ್ಟೆಲ್ಲನೂ ಚೆನ್ನಾಗಿ ಇದು ಇರಲಿಲ್ಲ ಅಂದ್ರೆ ಇಂಥದ್ದು ನಿಮ್ಮದು ಇದನ್ನು ಇರಲಿಲ್ಲ ಅಂದ್ರೆ ನೀವು ಕೈಲೇ ಮಾಡ್ರಿ ನಡೀತದೆ. ಹಿಂಗೆ ಹಿಟ್ಟು ಇದಂತೂ ಅರಿವಿ ತಂಪನ ಇದ್ದಿರ್ತದೆ. ತಂಪು ಅರಿವಿರಿ ಹಿಂಗೆ ಹಿಂಗೆ ನಿಮ್ಮ ಹಿಟ್ಟು ಹೊರಗೆ ತೆಗಿಯಕ್ಕೆ ಹೋಗ್ಬೇಕು. ಇದ್ರಾಗನೇ ಏನೈತ್ರಿ ಹಿಂಗೆ ಈಗ ಚಪಾತಿ ಹಿಟ್ಟು ಮಾಡ್ತಾರೆ ಹಂಗೆ ಚಪಾತಿ ಹಿಟ್ಟು ಅದಕ್ಕೆ ಹಿಂಗೆ ಇದನ್ನು ಮಾಡಿ ಇಟ್ಕೊಂಡ್ಬಿಡ್ರಿ. ಉಂಡಿನ ಹಿಂಗೆ ಇದನ್ನು ಮಾಡಿರಿ. ಎಷ್ಟು ಬೇಕು ಅಷ್ಟಷ್ಟು ಹುಳಿ ಮಾಡಿ ತೊಗೊಂಡವ್ರಿ. ಈಗ ಹಿಂಗೆ ಮುಚ್ಚಿಡ್ರಿ. ಹಿಟ್ಟು ಇನ್ನು ಹಪ್ಪಳ ಹೆಂಗೆ ಮಾಡೋದನ್ನು ತೋರಿಸ್ತಾನೆ ಬರ್ರಿ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ರೀ ಕೈ ಎಣ್ಣೆ ಭಾಳ ಯೂಸ್ ಮಾಡಬಾರ್ದ್ರಿ. ಎಣ್ಣೆ ಅವು ಭಾಳ ಯೂಸ್ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ವರ್ಷತನ ತಾಳೋದು ವಾಸ ಬರ್ತಾವ್ರಿ. ಜಲ್ದಿನ ವಾಸ ಬರಕ್ಕೆ ಚಲೋ ಆಗ್ತಾವ್ರಿ. ನೋಡ್ರಿ ಈ ಟೈಪ್ ಈ ಸೈಜ್ ಹುಳಿ ಮಾಡ್ಕೊರಿ. ಯಾಕಂದ್ರೆ ಇದು ಮತ್ತು ಉಬ್ಬಿ ದೊಡ್ಡ ಆಗ್ತಾವ್ರಿ ಹಪ್ಪಳ. ಅದಕ್ಕೆ ಇದಾಯ್ತು ರೀ. ಇನ್ನು ಇದು ಹಪ್ಪಳ ಮಣಿ ತೊಗೊಳ್ರಿ. ಈ ಸೈಜ್ದು ಪ್ಲಾಸ್ಟಿಕ್ ಕವರ್ ತೊಗೋಬೇಕು. ಈ ಸೈಜ್ದು ಪ್ಲಾಸ್ಟಿಕ್ ಕವರ್ ತೊಗೋಬೇಕಿರ್ತಾರೆ ಸೈಜ್ದು. ಈ ಪ್ಲಾಸ್ಟಿಕ್ ಕವರಿಗೆ ನೋಡಿರಿ ಎರಡು ಬಟ್ಲೆ ಎಣ್ಣೆ ಹಚ್ಕೋಬೇಕು. ತೋರಿಸ್ತಾನೆ ರೀ. ನಾ ಭಾಳ ಎಣ್ಣೆ ಹಚ್ಕೋಬೇಡ್ರಿ. ಭಾಳ ಎಣ್ಣೆ ಹಚ್ಕೋದು ಫಸ್ಟ್ ಒನ್ ಟೈಮ್ ಹಚ್ಚಿರ ಆಯ್ತು ರೀ ಎಣ್ಣೆ. ಈ ಪ್ಲಾಸ್ಟಿಕ್ ಕವರ್ಗೆ ಎರಡು ಸೈಡ್ ಎಣ್ಣೆ ಹಚ್ಕೋಬೇಕು. ಒಂದು ಸಲ ಹಚ್ಕೊಂಡ್ರೆ ಮುಗಿದ್ರಿ, ಹೊಳ್ಳಿ ಹಚ್ಕೋಬೋದಿಲ್ಲ. ಎಣ್ಣೆ ಭಾಳ ಹಚ್ಚಿದಂದ್ರೆ ಕಮ್ಮಟ್ಟು ವಾಸ ಬರಕ್ಕೆ ಚಲೋ ಆಗ್ತಾವ್ರಿ. ಒಂದು 15 ದಿವಸ 20 ದಿವಸ ಆಗಂತಲೇ ವಾಸ ಬರಕ್ಕೆ ಚಲೋ ಆಗ್ತಾವ್ರಿ. ವರ್ಷತನ ಇಡಕ್ಕೆ ನಡೆಯಂಗಿಲ್ಲ. ಈಗ ಇದನ್ನು ಇದನ್ನು ಮಾಡಿ ಎಷ್ಟು ಬಿಸಿ ಬಿಸಿ ಮಾಡ್ತಾರಲ್ಲ ಅಷ್ಟು ಚಲೋ ಆಗ್ತಾವೆ. ಈಗ ಹಿಂಗೆ ಒತ್ತು ನೋಡಿರಿ ಕಾಣತಾವ್ರಿ. ಈ ಸೈಜ್ ಆಗ್ಯಾರ. ಈ ಸೈಜ್ ಇದಕ್ಕಿಂತ ನಿಮ್ಗೆ ದೊಡ್ಡ ಬೇಕಾಗಿದ್ದು ಅಂದ್ರೆ ತೆಗೆದು ತೋರಿಸ್ತಾನೆ. ಈ ಸೈಜ್ ಆಗ್ಯಾರ. ಇವು ತಿಳುವಣ ಆಗ್ಯಾವ. ಇನ್ನು ಇದಕ್ಕಿಂತ ತಿಳ್ಬೇಕಾದ್ರೆ ನೀವು ಇದ್ರ ಮೇಲೆ ಲಟ್ಟಿಸ್ಬೋದು ರೀ. ಹೋಳಿಗೆ ಮಣಿ ಮೇಲೆ ಲಟ್ಟಿಸ್ಬೋದ್ರಿ. ಇದು ಕರೆಕ್ಟ್ ಸೈಜ್ ಆಗೈತೆ ರೀ. ನೋಡ್ರಿ ಈ ಸೈಜ್ ಆಗ್ಯಾವ್ರಿ. ಇನ್ನು ಇದನ್ನು ಹೆಂಗೆ ತೆಗಿಯೋದನ್ನು ತೋರಿಸ್ದಂಗಪ್ಪ. ನೋಡ್ರಿ ಈ ಟೈಪ್ ಒಂದು ಪ್ಲಾಸ್ಟಿಕ್ ಕವರ್ ಹಚ್ಕೋಬೇಕ್ರಿ. ಇದು ಮಾಡಿದ ಹಪ್ಪಳ ಒಂದು ಸೈಡ್ದಿಂದ ಹಿಂಗೆ ನೋಡ್ರಿ ಒಂದು ಸೈಡ್ ಮುಚ್ಚಿ ಇದಕ್ಕೇನು ಕೈ ಹಚ್ಚಬಾರದು ನೋಡ್ರಿ. ಕೈ ಹಚ್ಚಲ್ದನ ತೆಗಿಬೇಕ್ರಿ. ಹಿಂಗೆ ತಾನೇ ಮಾಡ್ತೈತೆ ನೋಡ್ರಿ. ಹಿಂಗೆ ಏನು ಪ್ರೆಷರ್ ಎಲ್ಲ ಏನು ಹಾಕೋದು ಹಿಂಗೆಲ್ಲ ಹಪ್ಪಳನೂ ಮಾಡ್ಕೊಳ್ಳೋಂದ್ರೆ ಮಾಡ್ತೋರಿಸ್ತೀನಿ. ಸ್ವಲ್ಪ ಇದು ಮಷಿನ್ ಮೇಲೆ ಮಾಡಿದ್ದ ಒಂದು ಸ್ವಲ್ಪ ದಿಪ್ ಇರ್ತದೆ ರೀ. ಒಂದು ಸ್ವಲ್ಪ ಲಟ್ಸಿದ ಕೂಡಲೇ ಅದು ತೆಳಗತ್ತದ ರೀ. ಎರಡು ತೋರಿಸ್ತಾನೆ. ಸೈಜ್ ಏನು ಭಾಳ ಡಿಫ್ರೆನ್ಸ್ ಇರಂಗಿಲ್ಲ. ನಿಮಗೆ ತೆಳ್ಳಗೆ ಬೇಕಾದ್ರೆ ಹಂಗೆ ಮಾಡ್ಕೊಳ್ಳೋದು ತೋರಿಸ್ತಾನೆ ರೀ. ಎರಡು ನೋಡಿರಿ ಇದೊಂದು ಸ್ವಲ್ಪ ಇದನ್ನಾಗೈತೆ ರೀ. ಇದನ್ನಾಗೈತಿ. ಈ ಟೈಪ್ ಎಲ್ಲನೂ ನೀವು ಹಪ್ಪಳ ಮಾಡಿರಿ. ಅದು ಇಷ್ಟು ದೊಡ್ಡ ಆಗ್ತಾವೆ ನೋಡಿರಿ. ಎಷ್ಟು ಇದ್ರಲ್ಲಿ ಮಾಡಿದ್ರೆ ಅಷ್ಟು 4 ಪಟ್ಟು ಅದನ್ನ ಆಗ್ತಾವೆ ನೋಡಿರಿ. ನೀವು ಮನ್ಯಾಗ ಮಾಡಿರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.